ಪ್ರೈಸ್ ಲಾರ್ಡ್. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಸಮಯದಲ್ಲಿ ನಾವು ಕಣ್ಣುಗಳು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡುವ. ಕರ್ತನೆ, ನಿಮಗೆ ಸ್ತೋತ್ರ, ನಿಮಗೆ ಮಹಿಮೆ, ನಿಮಗೆ ಘನತೆಯನ್ನು ಸಲ್ಲಿಸ್ತೇವೆ. ನಿಮ್ಮ ನಾಮವನ್ನು ಸ್ತುತಿಸ್ತೇವೆ, ನಿಮ್ಮ ನಾಮವನ್ನು ಕೊಂಡಾಡುತ್ತೇವೆ. ಕರ್ತನೆ, ಈಗಲೂ ಕರ್ತನೆ, ನಿಮ್ಮ ವಾಕ್ಯವನ್ನು ಧ್ಯಾನಿಸುವಾಗಲೂ ನೀವು ನಮ್ಮ ಸಂಗಡ ಮಾತನಾಡಿರಿ. ನಿಮ್ಮ ಜೀವವುಳ್ಳ ವಾಕ್ಯವು ನಮ್ಮ ಜೀವಿತವನ್ನು ರೂಪಿಸುವಂಥದ್ದು, ಆಶೀರ್ವದಿಸುವಂಥದ್ದು ಆಗಿದೆ. ಸ್ವಾಮಿ, ನೀವು ನಿಮ್ಮ ಮಾರ್ಗವನ್ನು ನಮಗೆ ತಿಳಿಯಪಡಿಸಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಸ್ವರ್ಗೀಯ ತಂದೆಯೇ, ಆಮೆನ್. ಪ್ರಿಯರೇ, ಈ ಒಂದು ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡೋದಕ್ಕೆ ನಾವು ಹೋಗುವ. ಈ ಒಂದು ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವಂಥ ಒಂದು ಭಾಗ ಅಬ್ರಹಾಮನ ಜೀವಿತದ ಕುರಿತು ನಾವು ಧ್ಯಾನ ಮಾಡುವ. ಅಬ್ರಹಾಮನ ಜೀವಿತ. ಅಬ್ರಹಾಮನು ಹೇಗೆ ದೇವರಲ್ಲಿ ನಂಬಿಕೆ ಇಟ್ಟ, ಅಬ್ರಹಾಮನು ಹೇಗೆ ಪ್ರಾರ್ಥನೆಯನ್ನು ಮಾಡಿದ ಎಂಬುದಾಗಿ ನಾವು ಅಬ್ರಹಾಮನಲ್ಲಿ ಇದ್ದಂಥ ಕೆಲವು ಸಂಗತಿಗಳನ್ನು ನಾವು ಧ್ಯಾನ ಮಾಡೋದಕ್ಕೆ ನಾವು ಹೋಗುವ. ನಾವು ಸತ್ಯವೇದದಲ್ಲಿ ನಾವು ನೋಡುವವರಾಗಿದ್ದೇವೆ, ಅಬ್ರಹಾಮನು ನಂಬಿಕೆಗೆ ಅವನು ಮೂಲ ಪಿತೃ ಆಗಿದ್ದಾನೆ. ಅಷ್ಟೇ ಅಲ್ಲದೆ ನಂಬಿಕೆಯ ತಂದೆ ಎಂಬುದಾಗಿಯೂ ಸಹ ನಾವು ನೋಡುವವರಾಗಿದ್ದೇವೆ. ಇತಿಹಾಸದಲ್ಲಿ ಈ ರೀತಿಯಾಗಿ ಹೇಳುತ್ತದೆ, ನಂಬಿಕೆಯ ಪಿತಾಮಹ ಎಂಬುದಾಗಿ ಅಬ್ರಹಾಮನಿಗೆ ಒಂದು ಹೆಸರು ಕೊಡಲ್ಪಟ್ಟಿದೆ. ನಮ್ಮ ದೇವರು ಅಬ್ರಹಾಮನ ನಂಬಿಕೆಯನ್ನು ನೋಡಿ ಅಬ್ರಹಾಮನ ಜೀವಿತದಲ್ಲಿ ದೇವರು ಅವನನ್ನು ಆಶೀರ್ವದಿಸಿ, ಅಷ್ಟೇ ಅಲ್ಲದೆ ಅಬ್ರಹಾಮನು ಈ ದಿನದ ತನಕವೂ ನಮ್ಮ ಸಂಗಡ ಯೇಸು ಕ್ರಿಸ್ತನ ಮೂಲಕ ನಮ್ಮ ಸಂಗಡ ಮಾತನಾಡುವವನಾಗಿದ್ದಾನೆ. ಈ ಒಂದು ಸಮಯದಲ್ಲಿ ವಾಕ್ಯ ಧ್ಯಾನಕ್ಕೋಸ್ಕರ ಆದಿಕೊಂಡಂಥ ಒಂದು ವಾಕ್ಯ ಭಾಗ ಆದಿಕಾಂಡ 12ನೇ ಅಧ್ಯಾಯದ 1 ಮತ್ತು 2ನೇ ವಚನವನ್ನು ನಾವು ಓದಿಕೊಳ್ಳುವ. ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಅರಸುವವರನ್ನು ಅರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಪ್ರಿಯರೇ, ನಾವು ಸತ್ಯವೇದದಲ್ಲಿ ನಾವು ನೋಡುವವರಾಗಿದ್ದೇವೆ, ಅಬ್ರಹಾಮನು ಮೂಲತಃ ಅವನು ಈಗಿನ ಮೆಸೊಪೊತಾಮಿಯಾದಲ್ಲಿ, ಅಂದರೆ ಈಗಿನ ಒಂದು ಇರಾನ್ ದೇಶದಲ್ಲಿರುವಂಥ ಒಂದು ಮೆಸೊಪೊತಾಮಿಯಾದಲ್ಲಿ ಬಾಬೆಲ್ ಆ ಒಂದು ಸಂಸ್ಥಾನದಲ್ಲಿ ಅಬ್ರಹಾಮನು ಇದ್ದವನಾಗಿದ್ದನು. ಅಬ್ರಹಾಮನಿಗೆ ದೇವರು ದರ್ಶನ ಕೊಟ್ಟು ಅವನನ್ನು ದೇವರು ಕರೆದು ಅವನಿಗೆ ದೇವರು ಈ ರೀತಿಯಾಗಿ ಹೇಳಿದರು, ನಾನು ತೋರಿಸುವ ದೇಶಕ್ಕೆ ನೀನು ಹೊರಟು ಹೋಗು ಎಂಬುದಾಗಿ ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡಿದರು. ಯಾವಾಗ ಅಬ್ರಹಾಮನು ದೇವರ ವಾಗ್ದಾನವನ್ನು ಕೇಳಿದನೋ, ಅಬ್ರಹಾಮನು ಒಂದೇ ಅವನು ನಂಬಿದ, ತಾನು ಹೋಗಬೇಕಾದ ದಾರಿ ಗೊತ್ತಿಲ್ಲದಿದ್ದ ಸಮಯದಲ್ಲಿಯೂ, ತಾನು ಹೋಗಬೇಕಾದಂಥ ಸಮಯ ಗೊತ್ತಿಲ್ಲದ ಸಮಯದಲ್ಲಿಯೂ, ತಾನು ಸೇರುವಂಥ ಆ ದೇಶದ ಜನರ ಪರಿಸ್ಥಿತಿಗಳು, ಜನರ ಹೃದಯಗಳು, ಅಷ್ಟೇ ಅಲ್ಲದೆ ಜನರ ಒಂದು ಆಲೋಚನೆಗಳು ಮತ್ತು ಜನರ ಕುರಿತಾಗಿ ಯಾವುದೇ ವಿಧವಾದ ಪರಿಜ್ಞಾನವೂ ತಿಳುವಳಿಕೆಯೂ ಇಲ್ಲದೇ ಇರುವ ಸಮಯದಲ್ಲಿಯೂ ಅಬ್ರಹಾಮನು ದೇವರನ್ನು ನಂಬಿದನು. ಅಬ್ರಹಾಮನು ದೇವರನ್ನು ನಂಬಿ ದೇವರಲ್ಲಿ ಮಾರ್ಗದರ್ಶನವನ್ನು ಇಟ್ಟು ದೇವರ ಮೇಲೆ ಇಟ್ಟಂಥ ನಂಬಿಕೆಯ ಮೂಲಕ ಅವನು ತನ್ನ ಪ್ರಯಾಣವನ್ನು ಬೆಳೆಸಿದ. ಅದೇ ರೀತಿಯಾಗಿ ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯದ 3ನೇ ವಚನ ಈ ರೀತಿಯಾಗಿ ಹೇಳುತ್ತದೆ. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯದ 3ನೇ ವಚನದಲ್ಲಿ ನಾವು ನೋಡೋದಾದರೆ, ನಿನ್ನ ಸ್ವದೇಶವನ್ನು, ನಿನ್ನ ಬಂಧು ಬಳಗವನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ಎಂದು ಹೇಳಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವವರಾಗಿದ್ದೇವೆ. ಸೊ ದೇವರು ತೋರಿಸುವಂಥ ದೇಶಕ್ಕೆ ಅವನ ಸ್ವದೇಶವನ್ನು, ಬಂಧು ಬಳಗವನ್ನು ಬಿಟ್ಟು ದೇವರು ಹೋಗುವುದಕ್ಕೆ ದೇವರು ಅಬ್ರಹಾಮನಿಗೆ ಹೇಳಿದರು. ಸೊ ಅಬ್ರಹಾಮನಿಗೆ ಯಾವಾಗ ಹೇಳಿದರು, ಅವನು ಇಮ್ಮಿಡಿಯೇಟ್ ದೇವರ ಸ್ವರಕ್ಕೆ ಅವನು ವಿಧೇಯನಾದ. ದೇವರ ಸ್ವರಕ್ಕೆ ವಿಧೇಯನಾಗಿ ನಂಬಿಕೆಯ ಮೂಲಕ ತನ್ನ ಪ್ರಯಾಣವನ್ನು ಅಬ್ರಹಾಮನು ಬೆಳೆಸಿದನು. ಅದೇ ರೀತಿಯಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ 8ನೇ ವಚನ ಈ ರೀತಿಯಾಗಿ ಹೇಳುತ್ತದೆ, ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೇ ಹೊರಟನು. ನಂಬಿಕೆಯಿಂದಲೇ ಅವನು ವಾಗ್ದತ್ತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವವರಾಗಿದ್ದೇವೆ. ಪ್ರಿಯರೇ, ಅಬ್ರಹಾಮನು ದೇವರು ಕರೆದ ಕೂಡಲೇ ಅವನು ದೇವರ ಸ್ವರಕ್ಕೆ ವಿಧೇಯನಾಗಿ ತನ್ನ ಜೀವಿತದ ಮುಂದಿನ ಮಾರ್ಗ ಏನು, ಮುಂದಿನ ಸನ್ನಿವೇಶ ಏನು, ಮುಂದಿನ ಯಾವ ಸಂಗತಿಗಳು ಹೇಗೆ ಅನುಕೂಲ ಅನಾನುಕೂಲ ಏನು ಎಂಬುದಾಗಿ ಅವನು ಆಲೋಚನೆ ಮಾಡಲಿಲ್ಲ.
ಬದಲಾಗಿ ಅವನು ಯೋಚಿಸುವುದು ಒಂದೇ ಒಂದು, ನನ್ನನ್ನು ಕರೆದ ದೇವರು ಆತನು ನಂಬಿಗಸ್ತನು, ನನ್ನನ್ನು ಕರೆದ ದೇವರು ನನ್ನನ್ನು ಸೇರಿಸ್ತಾನೆ, ನನ್ನನ್ನು ಉದ್ಧರಿಸ್ತಾನೆ, ನನ್ನನ್ನು ನಡೆಸ್ತಾನೆ ಎಂಬುದಾಗಿ ಅಬ್ರಾಮನು ದೇವರಲ್ಲಿ ನಂಬಿಕೆ ಇಟ್ಟು ಆತನು ಮುನ್ನಡೆದ. ಈ ದಿವಸವೂ ಪ್ರಿಯರೇ, ನಮ್ಮ ದೇವರು ಆತನು ಅದ್ಭುತಗಳನ್ನು ಮಾಡುವ ದೇವರು. ಅಬ್ರಾಮನ ಜೀವಿತದಲ್ಲಿ ಆತನು ಅದ್ಭುತವನ್ನು ಮಾಡೋದಕ್ಕೋಸ್ಕರ ಆತನು ಕರೆದ. ಯಾವಾಗ ದೇವರು ಕರೆದನೋ ಅಬ್ರಾಮನು ವಿಧಿಯನಾಗಿ ಆತನು ಪ್ರಯಾಣವನ್ನು ಮುನ್ನಡೆಸಿದ. ತಾನು ಸೇರಬೇಕಾದ ಸ್ಥಳಕ್ಕೆ ಆತನು ಸೇರಿಸಿದ. ಅಷ್ಟೇ ಅಲ್ಲದೆ ಅವನು ಅನ್ಯ ದೇಶದಲ್ಲಿ ಇದ್ದುಕೊಂಡಂಥ ಸಮಯದಲ್ಲಿಯೂ ದೇವರ ಮೇಲೆ ನಂಬಿಕೆಯನ್ನು ಬಿಡಲಿಲ್ಲ. ದೇವರು ಅವನಿಗೆ ವಾಗ್ದಾನ ಮಾಡಿದ್ರು, ನಾನು ಇಡೀ ದೇಶವನ್ನು ಕೊಡ್ತೇನೆ ಎಂಬುದಾಗಿ. ಆದರೆ ದೇವರು ವಾಕ್ಯ ಈ ರೀತಿಯಾಗಿ ಹೇಳ್ತಾರೆ, ಇಡೀ ದೇಶವನ್ನು ಕೊಡ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ರು. ಆದರೆ ಅವನಿಗೆ ಒಂದು ಹೆಜ್ಜೆ ಇಡುವಷ್ಟು ಸ್ಥಳವೂ ಸಹ ಅವನಿಗೆ ಸ್ವಂತ ಸ್ಥಳ ಆಗಲಿಲ್ಲ. ಅವನಿಗೆ ಯಾವುದೇ ಸ್ವಂತ ಸ್ಥಳ ಇರಲಿಲ್ಲ. ಅಂಥ ಸಮಯದಲ್ಲಿಯೂ ಪರಿಸ್ಥಿತಿ ಅವನಿಗೆ ವಿರುದ್ಧವಾಗಿರುವಾಗಲೂ, ಸ್ವಂತ ಸ್ಥಳ ಇಲ್ಲದೇ ಇರುವಾಗಲೂ, ಅಷ್ಟೇ ಅಲ್ಲದೆ ಆ ಒಂದು ಜನರು ಅವನನ್ನು ದ್ವೇಷಿಸುವಾಗಲೂ ಅವನು ಒಂದೇ ಒಂದು ಮಾಡಿದ್ದು, ದೇವರ ಮೇಲೆ ನಂಬಿಕೆ ಇಟ್ಟು ಅವನು ಜೀವಿಸಿದ. ಹಲ್ಲೆಲೂಯಾ. ಅಬ್ರಾಮನಲ್ಲಿದ್ದಂಥ ನಂಬಿಕೆ ನಮ್ಮಲ್ಲಿಯೂ ಇರಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವವರಾಗಿದ್ದೇವೆ. ಎರಡನೇದಾಗಿ ನಾವು ನೋಡುವ ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯದ 6 ಮತ್ತು 7ನೇ ವಚನವನ್ನು ನಾವು ತಿರುಗಿಸುವ. ಆದಿಕಾಂಡ 12ನೇ ಅಧ್ಯಾಯದ 6 ಮತ್ತು 7ನೇ ವಚನ ಅಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಅಬ್ರಾಮನು ಆ ದೇಶದಲ್ಲಿ ಸಂಚರಿಸುತ್ತಾ ಶೇಕೆಮ್ ಕ್ಷೇತ್ರದಲ್ಲಿರುವ ಮೋರೆ ಎಂಬ ವೃಕ್ಷದ ಬಳಿಗೆ ಬಂದನು. ಆ ಕಾಲದಲ್ಲಿ ಕಾನಾನ್ಯರು ದೇಶದಲ್ಲಿದ್ದರು. ಅಲ್ಲಿ ಯೆಹೋವನು ಅಬ್ರಾಮನಿಗೆ ದರ್ಶನ ಕೊಟ್ಟು, ನಾನು ಈ ದೇಶವನ್ನು ನಿನ್ನ ಸಂತಾನಕ್ಕೆ ಕೊಡುವೆನು ಅಂದನು. ತನಗೆ ದರ್ಶನ ಕೊಟ್ಟ ಯೆಹೋವನಿಗೆ ಅಬ್ರಾಮನು ಯಜ್ಞವೇದಿಯನ್ನು ಕಟ್ಟಿಸಿದನು. ಹಲ್ಲೆಲೂಯಾ. ಅಬ್ರಾಮನ ಜೀವಿತವನ್ನು ನೋಡೋದಾದರೆ, ಅಬ್ರಾಮನು ಓದಲೆಲ್ಲ ಮೊದಲು ಮಾಡಿದಂಥ ಒಂದು ಕಾರ್ಯ ಯಜ್ಞವೇದಿಯನ್ನು ಕಟ್ಟಿದ. ಅವನು ಬೇತೇಲಿಗೆ ಹೋದ, ಯಜ್ಞವೇದಿಯನ್ನು ಕಟ್ಟಿದ. ಹಾಯಿಗೆ ಹೋದ, ಯಜ್ಞವೇದಿಯನ್ನು ಕಟ್ಟಿದ. ಅಷ್ಟೇ ಅಲ್ಲದೆ ಅವನು ಹೋದಂಥ ಇಡೀ ದೇಶವನ್ನು ಸಂಚರಿಸುವಾಗ ಎಲ್ಲ ಕಡೆ ಅವನು ಯಜ್ಞವೇದಿಯನ್ನು ಕಟ್ಟಿದ, ಯಜ್ಞವೇದಿಯನ್ನು ಅವನು ಮಾಡಿದ. ಈ ಯಜ್ಞವೇದಿ ಏನನ್ನು ಸೂಚಿಸುತ್ತದೆ ಎಂಬುದಾಗಿ ನೋಡೋದಾದರೆ, ಅಬ್ರಾಮನ ಪ್ರಾರ್ಥನೆಯ ಜೀವಿತವನ್ನು ಸೂಚಿಸುವಂಥದ್ದಾಗಿದೆ. ಅಬ್ರಾಮನು ಪ್ರಾರ್ಥಿಸುವ ವ್ಯಕ್ತಿಯಾಗಿದ್ದ. ಅಬ್ರಾಮನು ಪ್ರಾರ್ಥನೆ ಮಾಡುವ ಮನುಷ್ಯನಾಗಿದ್ದ. ಅಬ್ರಾಮನ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾ ಇದ್ದರು. ಅಷ್ಟೇ ಅಲ್ಲದೆ ಅಬ್ರಾಮನು ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದನು ಎಂಬುದಾಗಿ ದೇವರು ತಿಳಿದು, ಅಬ್ರಾಮನ ಪ್ರಾರ್ಥನೆಯನ್ನು ಕೇಳೋದಕ್ಕೋಸ್ಕರವೇ ದೇವರು ಪರಲೋಕದಿಂದ ಆತನು ಇಳಿದು ಬಂದಂತಹ ದೇವರಾಗಿದ್ದಾನೆ. ಇಲ್ಲಿ ನಾವು ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಅವನು ಕಾನಾನ್ ದೇಶಕ್ಕೆ ಬಂದಂತಹ ಸಮಯದಲ್ಲಿ ಅವನು ಬೇರೆ ಎಲ್ಲೂ ಅವನು ತಿರುಗುವುದಕ್ಕೆ ಹೋಗಲಿಲ್ಲ. ಅವನು ಬಂದದ್ದು ಮೋರೆ ಎಂಬ ವೃಕ್ಷದ ಬಳಿಗೆ ಬಂದ, ಬೋಧಕನ ವೃಕ್ಷದ ಬಳಿಗೆ ಬಂದ, ದೇವರ ಬಳಿಗೆ ಬಂದ. ದೇವರ ಬಳಿಗೆ ಬಂದು ಆತನು ಪ್ರಾರ್ಥನೆ ಮಾಡಿದ. ದೇವರ ಬಳಿಗೆ ಬಂದು ಆತನು ದೇವರ ಹತ್ತಿರ ಆತನು ಮೊರೆ ಇಟ್ಟ. ಯಾವಾಗ ದೇವರ ಹತ್ತಿರ ಆತನು ಮೊರೆ ಇಟ್ಟನು, ದೇವರವನಿಗೆ ವಾಗ್ದಾನ ಮಾಡಿದರು, ದೇವರವನಿಗೆ ದರ್ಶನ ಕೊಟ್ಟರು, ದೇವರವನ ಸಂಗಡ ಮಾತನಾಡಿದರು. ಅದೇ ರೀತಿಯಾಗಿ ಆದಿಕಾಂಡ 18ನೇ ಅಧ್ಯಾಯದ 33ನೇ ವಚನ ಈ ರೀತಿಯಾಗಿ ಹೇಳುತ್ತದೆ, ಯೆಹೋವನು ಅಬ್ರಾಮನ ಸಂಗಡ ಮಾತಾಡುವುದನ್ನು ಮುಗಿಸಿ ಹೊರಟು ಹೋದನು. ಅಬ್ರಾಮನು ತನ್ನ ಸ್ಥಳಕ್ಕೆ ಹಿಂದಿರುಗಿ ಹೋದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವವರಾಗಿದ್ದೇವೆ. ಅದೇ ರೀತಿಯಾಗಿ ಆದಿಕಾಂಡ 18ನೇ ಅಧ್ಯಾಯದ 17ನೇ ವಚನ ಈ ರೀತಿಯಾಗಿ ಹೇಳುತ್ತದೆ, ಆಗ ಯೆಹೋವನು ತನ್ನೊಳಗೆ, ನಾನು ಮಾಡಬೇಕೆಂದಿರುವ ಕಾರ್ಯವನ್ನು ಅಬ್ರಾಮನಿಗೆ ಮರೆಮಾಡುವುದು ಸರಿಯೋ ಎಂಬುದಾಗಿ ದೇವರು ತನ್ನೊಳಗೆ ಆಲೋಚಿಸಿಕೊಂಡರು. ಪ್ರಿಯರೇ, ದೇವರು ಮಾಡಬೇಕೆಂದಿರುವ ಕಾರ್ಯವನ್ನು ಅಬ್ರಾಮನಿಗೆ ದೇವರು ತೋರಿಸದೇ ಬಿಡಲಿಲ್ಲ. ಅಬ್ರಾಮನಿಗೆ ದೇವರು ತೋರಿಸಿದರು. ಅಬ್ರಾಮನಿಗೆ ಮುಂದಿನ ಸಂಗತಿಯನ್ನು ತೋರಿಸಿದರು. ಅಬ್ರಾಮನಿಗೆ ಸೊದೋಮ್ ಗೊಮೋರದ ಪರಿಸ್ಥಿತಿಯನ್ನು ತೋರಿಸಿದರು. ಅಬ್ರಾಮನಿಗೆ ಸೊದೋಮ್ ಗೊಮೋರ ನಾಶವಾಗುವುದನ್ನು ತೋರಿಸಿದರು. ಆದರೆ ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಯಾದಂಥ ಅಬ್ರಾಮನು, ಪ್ರಾರ್ಥನಾ ಮನುಷ್ಯನಾದಂಥ ಅಬ್ರಾಮನು ಆ ಪರಿಸ್ಥಿತಿಯನ್ನು ಕೇಳಿ ಅವನು ಸುಮ್ಮನಾಗಲಿಲ್ಲ. ಆ ಪರಿಸ್ಥಿತಿಯನ್ನು ಕೇಳಿ ದೇವರ ಹೃದಯದೊಂದಿಗೆ ಅಬ್ರಾಮನು ಕನೆಕ್ಟ್ ಆಗಿ ಅವನು ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ. ದೇವರೇ, ನೀನು ಅನೀತಿವಂತರೊಂದಿಗೆ ನೀತಿವಂತರನ್ನು ನಾಶ ಮಾಡುವೆಯ ಎಂಬುದಾಗಿ ಅಬ್ರಾಮನು ಪ್ರಾರ್ಥನೆ ಮಾಡಿದ. ಅಬ್ರಾಮನು ಸೊದೋಮ್ ಗೊಮೋರಕ್ಕೋಸ್ಕರ ಮೊರೆ ಇಟ್ಟ. ಅಬ್ರಾಮನ ಪ್ರಾರ್ಥನೆಯನ್ನು ಕೇಳಿದ ದೇವರು ಕಡೆಯದಾಗಿ ಒಂದು ತೀರ್ಮಾನವನ್ನು ಮಾಡುತ್ತಾರೆ. ಅಲ್ಲಿ ಸತ್ಯವೇದದಲ್ಲಿ ನಾವು ನೋಡುತ್ತೇವೆ,
ಒಂದು ವೇಳೆ 20 ಮಂದಿ ಅಲ್ಲಿ ಸಿಕ್ಕಾರು ಎನ್ನಲು ಆತನು 20 ಮಂದಿ ಇದ್ದರೂ ಅದರ ನಿಮಿತ್ತ ಅದನ್ನು ಉಳಿಸುವನು, ನಾಶ ಮಾಡುವುದಿಲ್ಲ ಎಂದನು. ಸೊ ಕಡೆಯದಾಗಿ ನಾವು ನೋಡ್ತೇವೆ, 10 ಮಂದಿ ಅಲ್ಲಿ ನೀತಿವಂತರಿದ್ದರೂ ಸಹ ನಾನು ಅದನ್ನು ಬಿಡಿಸ್ತೇನೆ ಎಂಬುದಾಗಿ ದೇವರು ಅಬ್ರಾಮನಿಗೆ ಮಾತು ಕೊಟ್ಟರು. ನಾವು ಸತ್ಯವೇದದಲ್ಲಿ ನಾವು ನೋಡ್ತೇವೆ, ದೇವರು ಅಬ್ರಾಮನಿಗೆ ತನ್ನ ವಿಷಯವಾಗಿ ಆತನು ತಿಳಿಯಪಡಿಸಿದರು, ತನ್ನ ಆಲೋಚನೆಯನ್ನು ತಿಳಿಯಪಡಿಸಿದರು, ತನ್ನ ಉದ್ದೇಶವನ್ನು ತಿಳಿಯಪಡಿಸಿದರು. ಅದನ್ನು ತಿಳಿದ ಅಬ್ರಾಮನು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿದ. ಪ್ರಿಯ ಸಹೋದರ ಸಹೋದರಿ, ಅಬ್ರಹಾಮನ ದೇವರು ನನ್ನ ನಿನ್ನ ದೇವರಾಗಿದ್ದಾನೆ. ಅಬ್ರಹಾಮನು ದೇವರಲ್ಲಿ ನಂಬಿಕೆ ಇಟ್ಟ. ಅದೇ ರೀತಿಯಾಗಿ ನಾನು ಮತ್ತು ನೀವು ನಂಬಿಕೆಯೊಂದಿಗೆ ನಾವು ಮುಂದೆ ಸಾಗಬೇಕೆಂಬುದಾಗಿ ದೇವರು ಬಯಸ್ತಾನೆ. ನಿಮ್ಮ ಜೀವಿತದಲ್ಲಿ ನೀವು ಒಂದು ವೇಳೆ ಕಾಣದೇ ಇರುವಂತಹ ಸಂಗತಿಗಳು ನೀವು ಹಾದು ಹೋಗುತ್ತಿರಬಹುದು, ಕಠಿಣವಾದ ಪರಿಸ್ಥಿತಿಗಳು ನೀವು ಹಾದು ಹೋಗುತ್ತಿರಬಹುದು, ನೀವು ಯಾವುದೇ ವಿಧವಾದಂತಹ ಪರಿಸ್ಥಿತಿಯಲ್ಲಿ ನೀವು ಇರಬಹುದು. ನೀವೊಂದು ವೇಳೆ ಆಶೀರ್ವಾದದಲ್ಲಿರಬಹುದು, ನೀವೊಂದು ವೇಳೆ ಸಮಾಧಾನದಲ್ಲಿರಬಹುದು, ನೀವೊಂದು ವೇಳೆ ಆಶೀರ್ವಾದ ಇಲ್ಲದೇ ಇರಬಹುದು, ನೀವೊಂದು ವೇಳೆ ಕಷ್ಟದಲ್ಲಿರಬಹುದು, ನೀವೊಂದು ವೇಳೆ ತದ್ವಿರುದ್ಧವಾದ ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗುತ್ತಾ ಇರಬಹುದು. ಅಬ್ರಹಾಮನನ್ನು ಕರೆದ ದೇವರು ನಿಮ್ಮನ್ನು ಕರೆದಿದ್ದಾನೆ. ಅಬ್ರಹಾಮನನ್ನು ಆಶೀರ್ವದಿಸಿದ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ಅಬ್ರಹಾಮನ ಜೀವಿತವನ್ನು ಹೆಚ್ಚಿಸಿದ ದೇವರು ನಿಮ್ಮನ್ನು ಹೆಚ್ಚಿಸುತ್ತಾನೆ. ಪ್ರಿಯ ಸಹೋದರ ಸಹೋದರಿ, ಕರ್ತನ ಮೇಲೆ ನಂಬಿಕೆ ಇಟ್ಟು ಮುಂದೆ ಸಾಗಿ. ಕರ್ತನು ನಿಮ್ಮ ಜೀವಿತವನ್ನು ಆಶೀರ್ವದಿಸಿ ನಿಮ್ಮನ್ನು ಉನ್ನತ ಸ್ಥಿತಿಗೆ ತೆಗೆದುಕೊಂಡು ಹೋಗುವ ದೇವರಾಗಿದ್ದಾನೆ. ಆದ ಕಾರಣ ಅಬ್ರಹಾಮನ ರೀತಿಯಲ್ಲಿ ನಂಬಿಕೆಯಲ್ಲಿಯೂ ಅಬ್ರಹಾಮನ ರೀತಿಯಲ್ಲಿ ಪ್ರಾರ್ಥನೆಯಲ್ಲಿಯೂ ನಮ್ಮ ದೇವರನ್ನು ನಿರೀಕ್ಷಿಸ್ತಾ ಮುಂದೆ ಸಾಗುವ ಕರ್ತನು ನಮ್ಮನ್ನು ಮತ್ತು ನಿಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದಾನೆ. ಕಣ್ಣುಗಳು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡುವ. ಕರ್ತನೇ, ನಿಮಗೆ ಸ್ತೋತ್ರ ಸ್ವಾಮಿ. ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರಿಗೋಸ್ಕರ ಸ್ತೋತ್ರ. ಎಲ್ಲರ ಜೀವಿತವು ಆಶೀರ್ವದಿಸಲ್ಪಡಲಿ. ಎಲ್ಲರ ಜೀವಿತದಲ್ಲಿ ಒಂದು ಮಹಿಮೆ ಇಳಿದು ಬರಲಿ. ಪ್ರತಿಯೊಬ್ಬರ ನಂಬಿಕೆಯನ್ನು ನೀನು ಹೆಚ್ಚಿಸಬೇಕೆಂಬುದಾಗಿ ನಾವು ಕೇಳಿಕೊಳ್ತೇವೆ. ಪ್ರತಿಯೊಬ್ಬರ ಪ್ರಾರ್ಥನಾ ಜೀವಿತ ಆಶೀರ್ವದಿಸಲ್ಪಡಲಿ. ನಿಮ್ಮೊಂದಿಗೆ ಅನ್ಯೋನ್ಯತೆಯನ್ನು ಮಾಡಲಿ, ನಿಮ್ಮೊಂದಿಗೆ ಚಲಿಸಲಿ, ನಿಮ್ಮೊಂದಿಗೆ ಜೀವಿಸಲಿ. ನಿಮ್ಮ ಆಲೋಚನೆಗಳನ್ನು ಉದ್ದೇಶಗಳನ್ನು ನೀವು ಸ್ವಾಮಿ ಪ್ರತಿಯೊಬ್ಬರಿಗೆ ತಿಳಿಯಪಡಿಸಿ ಈ ರೀತಿಯಾಗಿ ನೀವು ನಡೆಸಬೇಕೆಂಬುದಾಗಿ ನಾವು ಕೇಳಿಕೊಳ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಸ್ವರ್ಗೀಯ ತಂದೆಯೇ, ಆಮೆನ್.